ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನೋಡಿ. ಇದು ರಾಜ್ಯದಾದ್ಯಂತ ನೋಡೋದಕ್ಕೆ ಸಿಗ್ತಾ ಇರುವಂತಹ ಪರಿಸ್ಥಿತಿ. ರಾಯಚೂರಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್. ಬಹುತೇಕ ಕಡೆ ಯಾಕೆ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ, ನಮ್ಮಲ್ಲಿ ಇಷ್ಟ್ಯಾಕೆ ಸಮಸ್ಯೆ ಆಗ್ತಾ ಇದೆ, ಇಲ್ಲೇ ನೋ ಸ್ಟಾಕ್ ಬೋರ್ಡ್ಗಳು ಯಾಕೆ ನೋಡೋದಕ್ಕೆ ಸಿಗ್ತಾ ಇದೆ, ಆ ಕುರಿತ ವೆರಿ ಇಂಟ್ರೆಸ್ಟಿಂಗ್ ಒಂದಷ್ಟು ಮಾಹಿತಿಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಈಗ ಒಂದ್ ಬೆಂಗಳೂರಿಗೆ ಬರೋಣ. ಬೆಂಗಳೂರಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ. ಎರಡನೇ ದಿನವೂ ಕೂಡ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ನಿನ್ನೆ ಅಂತೂ ಸಪ್ಲೈಯೇ ಇಲ್ಲ ಬಿಡಿ, ಸಂಡೆಯಿಂದನೇ ಸ್ಟಾಪ್ ಆಗಿದೆ ಅಂತ ಹೇಳ್ತಾ ಇದ್ರು. ಸೋಲೂರು ಗ್ಯಾಸ್ ಪ್ಲಾಂಟ್ ಬಳಿ ನೂರಾರು ಲಾರಿಗಳು ನಿಂತಿದೆ. ನಿನ್ನೆ ಕೂಡ ಗ್ಯಾರಂಟಿ ನ್ಯೂಸ್ ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತು. ಸಿಲಿಂಡರ್ಗಾಗಿ ಪ್ಲಾಂಟ್ ಬಳಿಗೆ ಲಾರಿಗಳು ನಿಂತಿದೆ. ನೆಲಮಂಗಲದ ಸೋಲೂರು ಬಳಿ ಇರುವಂತಹ ಭಾರತ್ ಗ್ಯಾಸ್ ಪ್ಲಾಂಟ್, ಇಲ್ಲಿ ಕೂಡ ನೋ ಸ್ಟಾಕ್. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಇಲ್ಲೆಲ್ಲ ಕೂಡ ನೋ ಸ್ಟಾಕ್ ಬೋರ್ಡ್ ನೋಡೋದಕ್ಕೆ ಸಿಗ್ತಾ ಇದೆ. ಚಿತ್ರದುರ್ಗ ಸೇರಿದಂತೆ ಹಲವಾರು ಜಿಲ್ಲೆಗೆ ಇದೇ ರೀತಿಯ ಪ್ಲಾಂಟ್ ನಿಂದ ಸಪ್ಲೈ ಆಗ್ತಾ ಇತ್ತಂತೆ. ಅಂದ್ರೆ ಇದೇ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಸಪ್ಲೈ ಆಗ್ತಾ ಇತ್ತು. ಇಲ್ಲಿ ಗ್ಯಾಸ್ ಲೋಡ್ ಆದ್ರೆ ಮಾತ್ರ ಗ್ರಾಹಕರ ಮನೆ ಮನೆಗೆ ಹೋಗ್ತಾ ಇತ್ತು. ಬಟ್ ಅಲ್ಲಿಯೇ ನೋಡಿ, ಸೋಲೂರು ಗ್ಯಾಸ್ ಪ್ಲಾಂಟ್ ಬಳಿನೇ ನೋ ಸ್ಟಾಕ್ ಅನ್ನುವಂಥ ಉತ್ತರ. ಹಾಗಾಗಿ ಅಲ್ಲೂ ಕೂಡ ಸಾಲುಗಟ್ಟಿ ಲಾರಿಗಳು ನಿಂತ್ಕೊಂಡಿದೆ. ಗ್ಯಾಸ್ ಈಗ ಸಿಗುತ್ತಾ, ಆಗ ಸಿಗುತ್ತಾ, ಸರ್ ಬರುತ್ತಾ, ಯಾವಾಗ ಬರಬಹುದು, ಇಂಥ ಪ್ರಶ್ನೆಗಳನ್ನ ಕೇಳಿಕೊಂಡೇ ನಿಂತ್ಕೋಬೇಕು. ಬಿಟ್ರೆ ಯಾವುದೇ ರೀತಿಯ ಸಿಲಿಂಡರ್ಗಳು ಇಲ್ಲ, ಖಾಲಿ ಸಿಲಿಂಡರ್ಗಳು ಮಾತ್ರ ಅಲ್ಲಿ ಇರೋದು. ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಸಪ್ಲೈ ಆಗ್ತಾ ಇತ್ತಂತೆ. ನೋಡಿ, ಸೋಲೂರು ಪ್ಲಾಂಟ್, ಗ್ಯಾಸ್ ಪ್ಲಾಂಟ್, ಇಲ್ಲಿ ದೃಶ್ಯ ನೋಡ್ತಾ ಇದ್ದೀರಲ್ಲ, ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಲಾರಿಗಳು ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇವೆಲ್ಲವೂ ಕೂಡ ಫಿಲ್ ಆಗಿ ಹೋಗಬೇಕಾಗಿತ್ತು, ಬಟ್ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿಲ್ಲ. ಸೋಲೂರು ಗ್ಯಾಸ್ ಪ್ಲಾಂಟ್ ಬಳಿ ಸಾಲುಗಟ್ಟಿ ಲಾರಿಗಳು ನಿಂತ್ಕೊಂಡಿರುವಂತಹ ದೃಶ್ಯ. ಇಲ್ಲಿಂದ ಹಲವು ಜಿಲ್ಲೆಗಳಿಗೆ ಸಪ್ಲೈ ಆಗ್ತಾ ಇದ್ದಂತಹ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ. ಕಾರಣ ಅಲ್ಲಿಗೆ ನೋ ಸ್ಟಾಕ್ ಅನ್ನುವಂಥ ಉತ್ತರ. ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ, ಫಸ್ಟ್ ಟೈಮ್ ಭಾರತದಲ್ಲಿ ಈ ರೀತಿ ಸಿಲಿಂಡರ್ಗೆ ಅಭಾವ ಶುರುವಾಗಿರೋದು, ಅದು ಕೂಡ 10ರಿಂದ 12 ದಿನ ಯುದ್ಧ ಪ್ರಾರಂಭ ಆಗಿ ತೈಲ ಸಾಗಾಟ ಸ್ಟಾಪ್ ಆಗಿ ಅಷ್ಟರಲ್ಲೇ ನಮ್ಮ ಹತ್ರ ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂದ್ರೆ ಭಾರತ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ಮಾಡ್ತಿದ್ದಾರೆ. ಕಂಪ್ಲೀಟ್ ಆಗಿ ಅಲ್ಲಿಯೇ ಹಾರ್ಮುಜ್ ಜಲಸಂಧಿ ಮೂಲಕ ಬರುವಂಥ ತೈಲದ ಮೇಲೆಯೇ ಡಿಪೆಂಡ್ ಆಗಿರೋದೇ ಇಷ್ಟೆಲ್ಲ ಸಮಸ್ಯೆನಾ, ಅಥವಾ ಬೇರೆ ಅಲ್ಟರ್ನೇಟ್ ವ್ಯವಸ್ಥೆಗಳೇ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ, ಅಲ್ಟರ್ನೇಟ್ ವ್ಯವಸ್ಥೆಗಳಿದ್ರೂ ಕೂಡ ಅದು ತ್ವರಿತಗತಿಯಲ್ಲಿ ಆಗ್ತಾ ಇಲ್ಲ, ಆಗೋದಕ್ಕೂ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಕೇಂದ್ರ ಸರ್ಕಾರ ನೆಕ್ಸ್ಟ್ ಯಾವ ರೀತಿಯ ಸ್ಟೆಪ್ ಅನ್ನ ತೆಗೆದುಕೊಳ್ಳುತ್ತೆ, ಈ ಯುದ್ಧದ ಪರಿಸ್ಥಿತಿಯಲ್ಲಿ ಏನಾದರೂ ಮಧ್ಯಪ್ರವೇಶ ಮಾಡಿ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳಬಹುದಾ, ಇದೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜಸ್ಟ್ ಭಾರತ ಮಾತ್ರ ಅಲ್ಲ, ಹಲವು ರಾಷ್ಟ್ರಗಳಿಗೂ ಕೂಡ ಬೇಕಾಗಿರೋದು ಯುದ್ಧ ಸ್ಟಾಪ್ ಆಗಬೇಕು, ಶಾಂತಿ ಬಯಸ್ತಾ ಇದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಪ್ರಮುಖವಾಗಿ ಗ್ಯಾಸ್ ಪ್ಲಾಂಟ್ ಹತ್ರನೇ ನೋ ಸ್ಟಾಕ್ ಬೋರ್ಡು, ಅಲ್ಲೇ ಲಾರಿಗಳು ಸಾಲುಗಟ್ಟು ನಿಲ್ಲುತ್ತೆ, ಅಲ್ಲಿಂದ ಬೇರೆ ಜಿಲ್ಲೆಗಳಿಗೆ ಹೋಗ್ಬೇಕಾಗಿತ್ತಂತೆ. ಬಟ್ ಇಲ್ಲಿಯ ನೋ ಸ್ಟಾಕ್ ಅಂದ್ರೆ ಪರಿಸ್ಥಿತಿ ಏನು ಅಂತ, ಅಟ್ಲೀಸ್ಟ್ ಏನು ಉತ್ತರ ಸಿಗ್ತಾ ಇದೆ ಅಂತ? ಏನು ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಇಂದ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಏನೋ ಭಾರಿ ವ್ಯತ್ಯಯ ಆಗಿರೋಂಥದ್ದು. ಕಳೆದ 3 ದಿನದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಏನೋ ಸೋಲೂರು ಭಾರತ್ ಗ್ಯಾಸ್ ಪ್ಲಾಂಟ್ ಬಳಿ ಏನೋ ಒಂದು ಇದು ನೂರಾರು ಗ್ಯಾಸ್ ತುಂಬಿಸ್ಕೊಳ್ಳೋ ನಿಟ್ಟಿನಲ್ಲಿ ನೂರಾರು ಲಾರಿಗಳು ನಿಂತಿರುವಂತದ್ದು. ತಮ್ಮ ಸರ್ದಿ ಯಾವಾಗ ಬರುತ್ತೋ ಅಂತ ಏನು ಗೇಟ್ ಬಳಿ ಲಾರಿ ಚಾಲಕರು ಕೂಡ ಅಲ್ಲೇ ಪಕ್ಕದಲ್ಲೇ ಕಾದು ಕುಳಿತಿರುವಂತದ್ದು. ಏನು ಅವಶ್ಯಕತೆಗೆ ತಕ್ಕನಾಗಿ ಬಿಲ್ ಪಾವತಿಯನ್ನ ಮಾಡಿ ಡೀಲರ್ಗಳು ಕೂಡ ತಮ್ಮ ಲಾರಿಗಳನ್ನ ಅಲ್ಲೇ ಹಾಕಿ ಕಾದ್ಕೋತಿರೋದು. ಇತ್ತ ಕರಾವಳಿ ಭಾಗದಿಂದ ಲಾರಿಗಳಲ್ಲಿ ಏನೋ ಇದೇ ಪ್ಲಾಂಟ್ಗೆ ತಂದು ಅನ್ಲೋಡ್ ಮಾಡಿ ಗ್ಯಾಸ್ ಸಪ್ಲೈ ಮಾಡ್ಬೇಕಾಗಿತ್ತು. ಈ ಬರುವಂತ ಲಾರಿಗಳಲ್ಲಿ ಏನೋ ದಿನನಿತ್ಯ ನೂರಾರು ಲಾರಿಗಳು ಬರ್ತಿತ್ತು, ಈಗ 10 ಲಾರಿಗಳು ಬಂದು ಈ ಒಂದು ಅನ್ಲೋಡಿಂಗ್ ಕಾರ್ಯ ಮಾಡ್ತಾ ಇದ್ದಾವೆ. ಹಾಗಾಗಿ ಡೀಲರ್ಗಳ ಮುಖಾಂತರ ಸಬ್ ಡೀಲರ್ಗಳಿಗೆ ಅವಶ್ಯಕತೆಗೆ ತಕ್ಕನಾಗಿ ಗ್ಯಾಸ್ ಪೂರೈಕೆ ಮಾಡಲು ಆಗ್ತಾ ಇಲ್ಲ. ಹಾಗಾಗಿ ಶ್ರುತಿ ವಿಶೇಷವಾಗಿ ಗಮನಿಸಬೇಕು ಅಂದ್ರೆ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಬೆಂಗಳೂರು ನಗರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ, ತುಮಕೂರು, ರಾಮನಗರ, ಕೋಲಾರ, ಚಿತ್ರದುರ್ಗ ಮತ್ತೆ ಚಿಕ್ಕಬಳ್ಳಾಪುರ ಸೇರಿದಂತೆ 16 ಜಿಲ್ಲೆಗಳಿಗೆ ಇದೇ ಒಂದು ಸೋಲೂರು ಪ್ಲಾಂಟ್ ಇಂದ ಗ್ಯಾಸ್ ಸರಬರಾಜಾಗಬೇಕಿತ್ತು. ಆದ್ರೆ ಈ ಪ್ಲಾಂಟ್ ಅಲ್ಲಿ ಅವಶ್ಯಕತೆಗೆ ತಕ್ಕನಾದ ಗ್ಯಾಸ್ ಇಲ್ಲ. ಹೀಗಾಗಿ ಸಾಕಷ್ಟು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಿರುವಂತದ್ದು. ಇತ್ತ ಗ್ಯಾಸ್ ಕಂಪನಿಗಳು ಕೂಡ ಗ್ಯಾಸ್ ಬೇಕಾದಷ್ಟು ನಮ್ಮಲ್ಲಿ ಇದೆ, ನಾವು ತುಂಬ್ತೀವಿ ಅಂತ ಬಡಾಯಿ ಕೊಚ್ಕೊಳ್ತಾರೆ. ಆದ್ರೆ ಈ ಪ್ಲಾಂಟ್ ನಲ್ಲಿ ಸಾಕಷ್ಟು ಪೂರೈಕೆ ಆ ಗ್ಯಾಸ್ ಆಗಿದ್ರೆ ಇಷ್ಟೊಂದು ಲಾರಿಗಳು ಯಾಕೆ ನಿಲ್ಬೇಕಿತ್ತು ಅನ್ನೋ ಒಂದು ಪ್ರಶ್ನೆ ಎದುರಾಗಿರುವಂತದ್ದು. ಶ್ರುತಿ. ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.